ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಕೈವಾಡ ಕನ್ಫರ್ಮ್ ಆದ ಬೆನ್ನಲ್ಲೇ A2 ನಿಂದ A1 ಆಗ್ತಾರೆ ದರ್ಶನ್ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಸಿಗ್ತಾ ಇದೆ. ಶೀಘ್ರದಲ್ಲೇ ಈ ಕುರಿತು ದೋಷಾರೋಪ ಪಟ್ಟಿಯಲ್ಲಿ ಆರೋಪಿಗಳ ಪಾತ್ರ ಏನು, ಆರೋಪಿಗಳ ಕೈವಾಡ ಏನು ಎಲ್ಲವನ್ನ ಕೂಡ ತನಿಖೆ ನಡೆಸಿರುವಂತಹ ಪೊಲೀಸರು ಉಲ್ಲೇಖ ಮಾಡಲಿಕ್ಕಿದ್ದಾರೆ. ಇಷ್ಟು ದಿನ ಇಡೀ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ತನಿಖೆಯನ್ನು ನಡೆಸಿದಾಗ A1 ಆಗಿದ್ದು ಪವಿತ್ರ ಗೌಡ. ಈಗ ಪ್ರಕರಣದ ಆಳ ಅಗಲಕ್ಕೆ ಇಳಿದಂತಹ ಪೊಲೀಸರು ಕಂಡುಕೊಂಡಿರುವಂತಹ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ರದ್ದೇ ಮೇನ್ ಪಾತ್ರಧಾರಿ, ಸೂತ್ರಧಾರಿ ಹಾಗೂ ಡೈರೆಕ್ಟೆಡ್ ಬೈ ದರ್ಶನ್ ಅನ್ನೋ ವಿಚಾರವನ್ನ ಪೊಲೀಸರು ತನಿಖಾ ಹಂತದಲ್ಲಿ ಕಂಡುಕೊಂಡಿರೋದ್ರಿಂದ A2 ಆಗಿದ್ದಂತಹ ದರ್ಶನ್ A1 ಆಗ್ತಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದಲೇ ಸಿಗ್ತಾ ಇದೆ. ಇನ್ನೇನು ಒಂದು ವಾರದಲ್ಲಿ ದೋಷಾರೋಪ ಪಟ್ಟಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸ್ತಾರೆ ಪೊಲೀಸರು ಅನ್ನೋ ಇನ್ಫಾರ್ಮೇಶನ್ ಇತ್ತು. ಆದ್ರೆ ಕುತೂಹಲಕಾರಿ ವಿಚಾರ ಒಂದು ಆಚೆ ಬಿದ್ದಿರೋದು ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಈ ಪ್ರಕರಣದಲ್ಲಿ A2 ಅಲ್ಲ, ಇನ್ ಮುಂದೆ A1 ಆರೋಪಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಪೊಲೀಸ್ನ ಉನ್ನತ ಮೂಲಗಳಿಂದಲೇ ಸಿಗ್ತಾ ಇದೆ. ಅಲ್ಲಿಗೆ ಇಡೀ ಪ್ರಕರಣದ ತನಿಖೆಯ ಆಳ ಅಗಲಕ್ಕೆ ಇಳಿದಂತಹ ಪೊಲೀಸರು ದರ್ಶನ್ ಪಾತ್ರ ಪ್ರತಿ ಹಂತದಲ್ಲೂ ಇದ್ದಿದ್ದು ದರ್ಶನ್ರ ಇಶಾರೆಯಂತೆ ಉಳಿದ ಆರೋಪಿಗಳು ಕುಣಿದಿದ್ದನ್ನ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಸಾಕ್ಷಿಗಳನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿದ್ದಾರೆ. ಸಾಕ್ಷ್ಯ ಸಂಗ್ರಹ ಹಾಗೂ ಹಲವರ 164 ಸ್ಟೇಟ್ಮೆಂಟ್ ಜೊತೆಗೆ ಫಿಸಿಕಲ್, ಸೈಂಟಿಫಿಕ್, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಆಧರಿಸಿಯೇ A2 ನಿಂದ A1 ಮಾಡ್ತಾರೆ ಈ ಪ್ರಕರಣದಲ್ಲಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈ ಪ್ರಕರಣದಲ್ಲಿ A2 ನಿಂದ A1 ಆಗಿ ದರ್ಶನ್ರನ್ನ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ಏನ್ ಸಿಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಉಳಿದಂತಹ ಡೀಟೇಲ್ಸ್ ಏನೇನ್ ಸಿಗ್ತಾ ಇದೆ, ಯಾವೆಲ್ಲ ಕಾರಣಕ್ಕೋಸ್ಕರ A2 ನಿಂದ A1 ಆಗ್ತಾರೆ ದರ್ಶನ್ ಈ ಪ್ರಕರಣದಲ್ಲಿ? ಖಂಡಿತವಾಗಿ ಮಮತಾ, ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಅಂದ್ರೆ ಈ ಇನ್ವೆಸ್ಟಿಗೇಷನ್ ಏನಿತ್ತು, ಇನ್ವೆಸ್ಟಿಗೇಷನ್ ನಡೆಯೋ ತನಕ ಕೂಡ ಪವಿತ್ರ ಗೌಡ ಅವರನ್ನ A1 ಆರೋಪಿಯನ್ನಾಗಿ ಮಾಡ್ಕೊಂಡಿದ್ರು. A1 ಆರೋಪಿಯನ್ನಾಗಿ ಮಾಡ್ಕೊಂಡು ರಿಮಾಂಡ್ ಕಾಪಿಯಲ್ಲೂ ಕೂಡ A1 ಆರೋಪಿಯನ್ನಾಗಿ ಉಳಿಸ್ಕೊಂಡಿದ್ರು. ಆದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ದರ್ಶನ್ ಇನ್ವಾಲ್ವ್ಮೆಂಟ್ ಅತಿ ಹೆಚ್ಚಾಗಿ ಕಾಣಿಸಿರುವಂತದ್ದು. ದರ್ಶನ ಅಣತಿಯ ಮೇರೆಗೆ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡ್ಕೊಂಡು ಬರುವಂತದ್ದು, ಅದಾದ ನಂತರ ಶೆಡ್ ನಲ್ಲಿ ಇಡುವಂತದ್ದು, ಶೆಡ್ ನಲ್ಲಿ ಇಟ್ಟ ಬಳಿಕ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹತ್ಯೆಯನ್ನ ಮಾಡುವಂತದ್ದು, ಅದಾದ ಬಳಿಕ ಆತನ ಮೃತದೇಹ ಏನಿತ್ತು ಅಂದ್ರೆ ಹತ್ಯಾದ ಬಳಿಕ ಆತನ ಮೃತದೇಹ ಏನಿತ್ತು ಮೃತದೇಹವನ್ನ ವಿಲೇವಾರಿ ಮಾಡ್ಲಿಕ್ಕೂ ಕೂಡ ದರ್ಶನ್ ಅವರು 30 ಲಕ್ಷ ಹಣವನ್ನ ಕೊಡುವಂತದ್ದು, ಅದಾದ ನಂತರ 3 ಆರೋಪಿಗಳನ್ನು ಕೂಡ ಆತನೇ ಫೈಂಡ್ ಔಟ್ ಅನ್ನ ಮಾಡುವಂತದ್ದು, ಅದಾದ ನಂತರ ಆತನ ಮನೆಯಲ್ಲಿ ಅಂದ್ರೆ ದರ್ಶನ್ ಅವರ ಮನೆಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾರೆ ಮಮತಾ. ಯಾಕಂದ್ರೆ ಯಾವ ರೀತಿಯಲ್ಲಿ ಶವ ವಿಲೇವಾರಿಯನ್ನ ಮಾಡಬೇಕು, ಜೊತೆಗೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತೇನಿದ್ದ ಆ ಆರೋಪಿಯನ್ನು ಕೂಡ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಮನೆಗೆ ಕರ್ಕೊಂಡು ಬಂದು ಅಲ್ಲಿ ಮಾತುಕತೆಯನ್ನ ಮಾಡ್ತಾರೆ. ಮಾತುಕತೆಯನ್ನ ಮಾಡಿಸಿದ ನಂತರ ಆತನನ್ನ ಮತ್ತೆ ಶವವನ್ನ ಬಿಸಾಡ್ಲಿಕ್ಕೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೆಸರನ್ನ ಹೇಳಬಾರದು, ಈ ರೀತಿಯ ಮಾತುಗಳನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಇನ್ನುಳಿದ ಆರೋಪಿಗಳ ಜೊತೆಯಲ್ಲಿ ನೇರವಾಗಿ ಮಾತುಕತೆಯನ್ನ ಮಾಡಿರುವಂತದ್ದು, ವಾಟ್ಸ್ಆಪ್ ಕಾಲ್ಗಳಲ್ಲಿ, ವಾಟ್ಸ್ಆಪ್ ಚಾಟ್ಗಳಲ್ಲಿ ಮಾತುಕತೆಯನ್ನ ಮಾಡಿರುವಂತದ್ದು. ಈ ಎಲ್ಲಾ ಕಾರಣಗಳಿಂದನೂ ಕೂಡ A1 ಆರೋಪಿಯಾಗಿ ದರ್ಶನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಪವಿತ್ರ ಗೌಡ ಪಟ್ಟಣಗೆರೆಯ ಶೆಡ್ ಏನಿತ್ತು, ಶೆಡ್ಗೆ ಹೋಗ್ತಾರೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಅವರು ಅಲ್ಲಿ ಇದ್ರು. ಜೊತೆಗೆ ಆಕೆಯು ಕೂಡ ತನ್ನ ಚಪ್ಪಲಿಯಿಂದ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅದಾದ ನಂತರ ಮತ್ತೆ ಅವರು ವಾಪಸ್ ಮನೆಗೆ ಹೊರಟೋಗ್ತಾರೆ. ಹೊರಟೋದ ನಂತರ ಏನು ಶವವನ್ನ ಸಾಗಿಸುವಂತದಿರುವುದು ಮತ್ತು ಬೇರೆ ನಕಲಿ ಆರೋಪಿಗಳನ್ನ ಸೃಷ್ಟಿ ಮಾಡುವಂತದಿರುವುದು ಯಾವ್ದ್ರಲ್ಲೂ ಕೂಡ ಅವರ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಆದ್ರೆ ದರ್ಶನ್ ಅವರು ಮೊದಲು ಅಪಹರಣ ಮಾಡಿದ್ರಿಂದ ಹಿಡಿದು ಮೃತದೇಹವನ್ನ ವಿಲೇವಾರಿ ಮಾಡುವಂಥದ್ದು ಮತ್ತು ಪೊಲೀಸರ ಮುಂದೆ ನಕಲಿ ಆರೋಪಿಗಳು ಸರೆಂಡರ್ ಆಗೋ ತನಕನೂ ಕೂಡ ಇಡೀ ಪ್ರಕರಣದ ಹೋಲ್ ಅಂಡ್ ಸೋಲ್ ಆಗಿದ್ರು. ಆ ಹಿನ್ನೆಲೆಯಲ್ಲಿ ಅವರನ್ನ A2 ಆರೋಪಿಯಿಂದ A1 ಆರೋಪಿಯನ್ನಾಗಿ ಈಗ ದೋಷಾರೋಪ ಪಟ್ಟಿಯಲ್ಲಿ ಏನು ಕೊಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ಜಾಮೀನು ಸಿಗದೆ ಇರೋದಕ್ಕೆ, ಜೊತೆಗೆ ಜಾಮೀನಿಗೆ ಏನೋ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ SPP ಅವರಿಗೆ ದೊಡ್ಡ ಮಟ್ಟದ ಮುನ್ನಡೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಅವರನ್ನ A1 ಆರೋಪಿಯನ್ನಾಗಿ ಮಾಡ್ತಾ ಇರುವಂತದ್ದು ಮಮತಾ.